ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್ ಹಲ್ಲೆ ಅಂತ ಹೇಳಿ, ಮೂಲತಃ ಬೆಂಗಳೂರಿನ. ಈ ಚೌಕ ಚಿತ್ರದ ಅಪ್ಪ ಐ ಲವ್ ಯು ಹಾಡು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡ ಒಂದು ಅದ್ಭುತವಾದ ಹಾಡು ಅಂದರೆ ಅತಿಶಯೋಕ್ತಿ ಏನಲ್ಲ. ಈ ಹಾಡಿನ ಮರು ಚಿತ್ರೀಕರಣದ ಪ್ರಯತ್ನವನ್ನು ಸುದೀಪ್ ಫಿಲ್ಮ್ಸ್ ಮತ್ತು ಜೈ ಹನುಮಾನ್ ಕಂಬೈನ್ಸ್ನವರು ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿಬಂದಿದೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅಪ್ಪ ಮಗಳ ಬಾಂಧವ್ಯ ಒಂದು ಪವಿತ್ರವಾದ ಬಾಂಧವ್ಯ. ಮರು ಚಿತ್ರೀಕರಣಕ್ಕೆ ಪೂರಕವಾಗಿ ಒಂದು ಕವನ ಕೂಡ ಇದ್ರೆ ಹೇಗೆ ಅಂತ ಒಂದು ಐಡಿಯಾ ಅವರ ಮನಸ್ಸಿನಲ್ಲಿ ಬಂದಾಗ, ತಂದೆಯಾಗಿ ನನ್ನ ಅನುಭವವನ್ನ ಒಂದು 4 ಸಾಲಿನಲ್ಲಿ ಕವನ ರೂಪದಲ್ಲಿ ಬರೆದು ಕೊಟ್ಟೆ. ಅದನ್ನು ಈ ರೀತಿ ಇದೆ ಅಂತ ಹೇಳಬಹುದು. ಕವನನ ಮೊದಲು ಓದಿ ನಂತರ ಅದನ್ನ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಕವನದ ಹೆಸರು ನಾ ಬಲ್ಲೆ ಅಪ್ಪ ಅಂತ. ಈ ಒಂದು ಕವನದಲ್ಲಿ ಮಗಳು ತನ್ನ ಒಂದು ಅನುಭವವನ್ನ ಭಾವನೆಗಳನ್ನು ತುಂಬಿ ಹೇಳ್ತಾಳೆ. ಇಲ್ಲಿ ಅನುಭವ ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡಿದ್ದಕ್ಕಿಂತ ಹೆಚ್ಚಾಗಿ ತನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿರ್ತಕ್ಕಂತಹ ಭಾವನೆಗಳು ಅಂತ ಹೇಳಿದ್ರೆ ಅದು ವಿಭಿನ್ನವಾಗಲಾರದು. ಮೊದಲಿಗೆ ನಾನು ಓದ್ತೀನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ಬೋದು. ನಾ ಬಲ್ಲೆ ಅಪ್ಪ. ನಾ ಅಮ್ಮನ ಒಡಲ ಅಲಂಕರಿಸಿರಲು, ನಾ ಆ ದೇಗುಲದ ಕಳಶವೆಂದು, ನಾ ಹುಟ್ಟಿದ್ದೊಂದು ಒಬ್ಬ ತಾಯಿ ಹುಟ್ಟುವಳೆಂದು ನೀ ನುಡಿದಿದ್ದೆ ಎಂದು ನಾ ಬಲ್ಲೆಯಪ್ಪ. ಅಮ್ಮನೊಂದು ನೋವಿನಿಂದ ನೊಂದ ಹೊತ್ತು, ನೀ ಓಡಿಸಿದ್ದೆ ಕಾರು ನಮ್ಮನ್ನು ಹೊತ್ತು, ಅಮ್ಮನಷ್ಟೇ ನೋವು ನಿನ್ನಲ್ಲಿತ್ತು ಎಂಬುದ ನಾ ಬಲ್ಲೆಯಪ್ಪ. ರಾತ್ರಿ ಉರುಳಿ ದಿನಕ್ಕೆ ಕಾಲಿಟ್ಟ ಆ ಹೊತ್ತು, ನಿದಿರೆ ತೂಕಡಿಕೆ ನಿನಗೆ ಹೆದರಿ ದೂರ ಓಡಿತ್ತು, ಅಮ್ಮ ನೋವಿನಿಂದ ಚೀರಿದ್ದಕ್ಕೆ ಸೂರೆಯೇ ಹಾರಿತ್ತು, ನಿನ್ನೆದೆಯು ದಸಕ್ಕೆಂದಿತೆಂದು ನಾ ಬಲ್ಲೆಯಪ್ಪ. ವೈದ್ಯರ ಕೈತುಂಬಿ ನಾ ಬಂದಿದ್ದೆ ಜಗಕ್ಕೆ, ನನಗಾಗಿ ಕಾದಿದ್ದ ನೀ ಇರುವ ಇಹಕ್ಕೆ, ಅಮ್ಮ ಎನ್ನ ಮೈದಡವಿ ಕರೆದುಕೊಂಡರು ಸನಿಹಕ್ಕೆ, ನೀನೂ ಅದಕ್ಕೆ ಕಾದಿದ್ದೆ ಎಂದು ನಾ ಬಲ್ಲೆಯಪ್ಪ. ತಿಳಿಸಿದರ ಸೂಲಗಿತ್ತಿಯರು ನಾ ಒಳ ಬರಬಹುದೆಂದು, ನನ್ನ ಕಂಡಾಗ ನಿನ್ನ ಕಣ್ಣಾಲಿಗಳಲ್ಲಿ ತುಂಬಿತ್ತು ಬಿಂದು, ತಾಯಿ ಮಗಳ ಕ್ಷೇಮಕ್ಕೆ ದೇವನಿಗೆ ಕೈ ಮುಗಿದಿದ್ದಿ ಅಂದು, ಕಣ್ಮುಚ್ಚಿದ್ದರೂ ಅದನ್ನು ನಾ ಬಲ್ಲೆಯಪ್ಪ. ಮಿಕ್ಸಿಯ ಅಬ್ಬರಕ್ಕೆ ನಾ ಬೆದರದಿರಲಂದು, ವ್ಯಾಕ್ಯೂಮಿನ ಸದ್ದೆಗೆ ನಾ ಹೆದರದಿರಲಂದು, ಮೃದುವಾಗಿ ಕಿವಿ ಮುಚ್ಚಿ ನೀ ಹಾಡಲು ಜೋಗುಳ, ನಾ ಆ ದನಿಗೆ ಹತ್ತಿದ್ದನ್ನು ನೀ ಬಲ್ಲೆಯ ಅಪ್ಪ. ನನ್ನೊಮ್ಮೆ ಸಿಂಗರಿಸಿ ಕೈಲೆತ್ತಿಕೊಂಡು ಮುದ್ದಿಸಿರಲು, ಚೂಪಾದ ನಿನ್ನ ದಪ್ಪ ಮೀಸೆ ನನಗೆ ಚುಚ್ಚಿರಲು, ನೋಯದಿದ್ದರೂ ಇರಲಿ ಎಂದು ಜೋರಾಗಿ ಹತ್ತಿರಲು, ನನಗಾಗಿ ಮೀಸೆಯನ್ನೇ ಬೋಳಿಸಿದ್ದೆನ್ನು ನಾ ಬಲ್ಲೆಯಪ್ಪ. ಸದಾ ನಿನ್ನ ಮುದ್ದಿನ ಕೂಸಾಗಿದ್ದೇನೆ ನಾನು, ನಿನ್ನ ಕಣ್ಣೇರಿದ್ದ ದಪ್ಪ ಕನ್ನಡಕ ಸಹಿಸದ ನಾನು, ಎತ್ತಿಕೊಂಡಾಗ ಒಮ್ಮೆ ಹಾಗೇ ಕಿತ್ತೊಗೆದಿದ್ದೆ ನಾನು, ಲೆನ್ಸ್ ಧರಿಸಿದ ಮೇಲೆ ಚೆನ್ನ ನೀ ನೋಡಲು ಅಪ್ಪ. ಪುಟ್ಟ ಪುಟ್ಟ ಹೆಜ್ಜೆಗಳ ಇರಿಸಿ ನಡೆವಾಗ ಒಮ್ಮೆ, ಎಲ್ಲಿದ್ದನೋ ಮಳರಾಯ ಸುರಿದಿದ್ದ ಸುಮ್ಮನೆ, ಎದೆ ಗೌಚಿ ನನ್ನ ಓಡಿದ್ದೆ ನೀ ಮನೆಗೆ, ಗಡಸು ಮುಖವೇ ಛತ್ರಿಯಾಗಿತ್ತು ನನಗೊಂದು ಅಪ್ಪ. ಪುಟ್ಟ ಸ್ವಿಮ್ಮಿಂಗ್ ಪೂಲಿಗೆ ಒಮ್ಮೆ ಕರೆದೊಯ್ದಿದ್ದೆ ನೀನು, ಎತ್ತಿಕೊಂಡು ಬರುವಾಗ ಒತ್ತಿತ್ತು ಕೈಗೆ ಕಟ್ಟಿದ್ದ ಬ್ರೇಸ್ಲೆಟ್, ಭೂಮಿಯೇ ಬಾಯಿ ಬಿಡುವಂತೆ ಜೋರಾಗಿ ಹತ್ತಿದ್ದೆ ನಾನು, ಅಂದು ತೆಗೆದಿಟ್ಟಿದ್ದನ್ನು ಇಂದಿಗೂ ಕಟ್ಟಿಲ್ಲವೆಂದು ನಾ ಬಲ್ಲೆಯಪ್ಪ.
ನೀನೆಂದರೆ ನನಗೆ ತುಂಬಾ ಇಷ್ಟ ಅಪ್ಪ. ನಿನ್ನ ಕಣ್ಣೀರು ಕಂಡರೆ ನನಗೆ ಇಷ್ಟವಿಲ್ಲ ಅಪ್ಪ. ಅತ್ತೆಯ ಮನ ಸೇರಲು ನಾನೆಂದು ಹೊರಟಿರುವೆನು ಅಪ್ಪ. ಅತ್ತೆಯ ಮನ ಸೇರಲು ನಾನೆಂದು ಹೊರಟಿರುವೆನು ಅಪ್ಪ. ನಾ ಕಾರು ಹತ್ತುವಾಗ ಮುಖವೆಲ್ಲೋ ತಿರುಗಿಸುವಿರಿ ಎಂದು ನಾ ಬಲ್ಲೆಯಪ್ಪ. ಅತ್ತೆಯ ಮನ ಸೇರಲು ನಾನೆಂದು ಹೊರಟಿರುವೆನು ಅಪ್ಪ. ನಾ ಕಾರು ಹತ್ತುವಾಗ ಮುಖವನ್ನೆಲ್ಲೋ ತಿರುಗಿಸುವಿರಿ ಎಂದು ನಾ ಬಲ್ಲೆಯಪ್ಪ, ನಾ ಬಲ್ಲೆ. ಈ ಒಂದು ಕವನದಲ್ಲಿ ಮಗಳು ತನ್ನ ಭಾವನೆಗಳನ್ನ ಹೇಳ್ಕೊತಾ ಹೋಗ್ತಾಳೆ. ಚಿಕ್ಕಂದಿನಿಂದಲೇ ನೋಡಿರ್ತಕ್ಕಂಥ ಅಪ್ಪನ್ನ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಸಮಯದಲ್ಲಿ ನೆನಪಿಸಿಕೊಂಡು ಅದೆಷ್ಟ ಭಾವನೆಗಳ ಒಂದು ಸಮ್ಮಿಶ್ರಣನ್ನ ತೋರಿಸ್ಕೊಳ್ತಾಳೆ. ಕವನದಲ್ಲಿ ಕಂಡಿರ್ತಕ್ಕಂಥ ಹಲವಾರು ಸನ್ನಿವೇಶಗಳು ಅವಳಲ್ಲಿ ಉಂಟು ಮಾಡಿರ್ತಕ್ಕಂಥ ಭಾವನೆಗಳಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಯಾಕೆ ಈ ರೀತಿ ಹೇಳಿದೆ ಅಂದ್ರೆ, ಎಷ್ಟೋ ಸನ್ನಿವೇಶಗಳನ್ನ ಆಕೆ ಕಂಡಿಲ್ಲದೆ ಇರಬಹುದು, ಆದರೆ ನಮ್ಮಲ್ಲಿ ಉಂಟು ಮಾಡತಕ್ಕಂಥ ಭಾವನೆಗಳು ಅಥವಾ ನಮಗೆ ತಂದೆ ಬಗ್ಗೆ ಇರ್ತಕ್ಕಂತಹ ಒಂದು ಬಾಂಧವ್ಯದಲ್ಲಿ ಅದನ್ನ ಸಂಪೂರ್ಣವಾಗಿ ಊಹಿಸಿಕೊಳ್ಳಬಹುದು. ನನ್ನ ತಂದೆ ಹೀಗೆ ಇದ್ದ, ಈ ರೀತಿ ನನ್ನನ್ನು ನೋಡ್ಕೊಂಡಿದ್ದ ಅಂತ ಹೇಳಿ ಯಾವ ಒಂದು ಉತ್ಪ್ರೇಕ್ಷೆಯೂ ಇಲ್ಲದೆ ಅದಿಷ್ಟನ್ನು ತನ್ನ ಮನಸ್ಸಿನಲ್ಲಿ ಊಹಿಸಿಕೊಂಡು ಈ ಒಂದು ಕವನ ರೂಪದಲ್ಲಿ ಮಗಳಾದವಳು ತಂದೆಗೆ ಒಂದು ಬಳುವಳಿಯಾಗಿ ಕೊಟ್ಟಳು ಅಂದ್ರು ಈ ಕವನಕ್ಕೆ ಒಂದು ರೂಪ ಬರುತ್ತೆ. ಇದು ನಾ ಬರೆದಿರ್ತಕ್ಕಂಥ ಒಂದು 4 ಸಾಲುಗಳು. ಬಹುಶಃ ನಿಮಗೂ ಇದು ಇಷ್ಟವಾಗಬಹುದು ಅಂತ ನಂಬಿದ್ದೇನೆ. ಸುದೀಪ್ ಫಿಲಿಮ್ಸ್ ಮತ್ತು ಜೈ ಹನುಮಾನ್ ಕಂಬೈಸ್ ಅವರು ಚೌಕ ಚಿತ್ರದ ಅಪ್ಪ ಐ ಲವ್ ಯು ಅಪ್ಪ ಎಂಬ ಹಾಡಿನ ಮರು ಚಿತ್ರೀಕರಣವನ್ನ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಈ ಒಂದು ಹಾಡು ನಿಮಗೆಲ್ಲರಿಗೂ ತಿಳಿದಿರುವಂತೆ ಜೂನ್ ತಿಂಗಳಲ್ಲಿ ಫಾದರ್ಸ್ ಡೇ ಬರ್ತಾ ಇದೆ. ಆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಆ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ವಿಡಿಯೋನ ರಿಲೀಸ್ ಮಾಡಬೇಕು ಅಂತ ಸಕಲ ಪ್ರಯತ್ನಗಳಲ್ಲೂ ಬಹಳ ಬ್ಯುಸಿ ಇದ್ದಾರೆ. ಎಲ್ಲರೂ ದಯವಿಟ್ಟು ಅದನ್ನು ನಿರೀಕ್ಷಿಸಿ, ಶೀಘ್ರದಲ್ಲೇ ಅದು ನಿಮ್ಮ ಮುಂದೆ ಬರಲಿದೆ. ವಿಡಿಯೋನ ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಶ್ರೀಯುತರಾದ ದ್ವಾರಕೀಶ್, ಕಾಶಿನಾಥ್, ತರುಣ್ ಸುಧೀರ್ ಮತ್ತು ಚೌಕ ತಂಡದ ಮಿಕ್ಕೆಲ್ಲ ಸದಸ್ಯರಿಂದ ಅದ್ಭುತವಾದ ಬೆಂಬಲ ನಮಗೆ ಸಿಕ್ತು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ರಿಚ್ಮಂಡ್ ಕನ್ನಡಿಗರಿಂದ ಅನಂತ ಧನ್ಯವಾದಗಳು. ಅಕುಲ್ ಬಾಲಾಜಿಯವರೇ, ನಿಮ್ಮ ಬೆಂಬಲಕ್ಕೆ ಪ್ರೋತ್ಸಾಹಕ್ಕೆ ರಿಚ್ಮಂಡ್ ಕನ್ನಡಿಗರಿಂದ ಅನಂತ ಧನ್ಯವಾದಗಳು. ನಮಸ್ಕಾರ.